ಮೇಲಿಂದ ಅನ್ನೋರು ಕರೆಕ್ಟಾಗಿ ಜಿಮ್ಮಿಗೆ ಹೋಗಬೇಕು. ನಮ್ಮದು ಡ್ರೈವಿಂಗ್ ಸ್ಕೂಲ್ ಇದೆ ಸಾಗರದಲ್ಲಿ. ಲೇಟ್ ಆಯ್ತಾ? ಬೆಳಗ್ಗೆ ಬೇಗ ಬರ್ತಾರೆ. ಬೇಗ ಬರ್ತಾರೆ. ಇವಾಗ ನೋಡಿ ಎಷ್ಟು ಆರಾಮಾಗಿ ಓಡಿಸ್ತಿದ್ದಾರೆ. ಡೈಲಿ ಜಿಮ್ಮಿಗೆ ಹೋಗ್ಬೇಕಂತ ಅಂದ್ಕೊಡ್ತಾ ಇದ್ದೀನಿ, ಆದರೆ ಹೋಗ್ತಾ ಇಲ್ಲ. ಇನ್ಮೇಲಿಂದ ಅನ್ನೋರು ಕರೆಕ್ಟಾಗಿ ಜಿಮ್ಮಿಗೆ ಹೋಗಬೇಕು. ಕರೆಕ್ಟಾಗಿ ಜಿಮ್ಮಿಗೆ ಹೋಗದೆ ಮಸಲ್ಸ್ ಎಲ್ಲ ತುಂಬಾ ಲಾಸ್ ಆಗಿಬಿಟ್ಟಿದೆ. ಇನ್ಮೇಲಾರು ರೆಗ್ಯುಲರಾಗಿ ಜಿಮ್ಮಿಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೋಗೋಣ. ಜಿಮ್ಮಿಗೆ ಬುಲೆಟ್ ಇಲ್ಲ ನೆಕ್ಸಾನಲ್ಲಿ ಹೋಗ್ತೀನಿ. ಕೆಲವು ದಿನ ಮಾತ್ರ ಇದೇ ಗಾಡಿಲೇ ಹೋಗ್ತೀನಿ. ಯಾಕೆ ಗೊತ್ತಾ? ಬನ್ನಿ ಹೇಳ್ತೀನಿ. ಇದು ಡ್ರೈವಿಂಗ್ ಸ್ಕೂಲ್ ಕಾರ್, ಶ್ರೀ ಗಜಾನನ ಮೋಟಾರ್ ಡ್ರೈವಿಂಗ್ ಸ್ಕೂಲ್ ಸಾಗರ. ನಮ್ಮದು ಡ್ರೈವಿಂಗ್ ಸ್ಕೂಲ್ ಇದೆ ಸಾಗರದಲ್ಲಿ. ನಾವು ಕಾರ್ ಮತ್ತು ಬೈಕು ಹೇಳ್ಕೊಡ್ತೀರಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಲ್ಲಿ ಯಾರೋ ಕಾರು ಬೈಕ್ ಮತ್ತು ಕಲಿಯೋರಿದ್ದರೆ ಅವರಿಗೆ ಶೇರ್ ಮಾಡಿ. ಕೆಲವು ಸಲ ತುಂಬ ಜನ ಇರ್ತಾರೆ ಕಲಿಯೋರು, ಆದರೆ ಇವತ್ತು ಬೆಳಗ್ಗೆ ಇಬ್ಬರು ಮಾತ್ರ ಇದ್ದಾರೆ ಕಲಿಯೋರು. ಅವರಿಬ್ಬರಿಗೂ ಕಲಿಸಿ ಹಾಗೆ ಜಿಮ್ಮಿಗೆ ಹೋದ್ರೆ ಆಯಿತು. ಗೇಟನ್ನು ಹಾಕೇ ಹೋಗ್ಬೇಕು, ತೆಗ್ದೋದ್ರೆ ನಾವು ಅಮ್ಮ ಬೈತಾರೆ. ಯಾಕಂದರೆ ಹೂವಿನ ಗಿಡನೆಲ್ಲ ದನ ಬಂದು ತಿಂದ್ಬಿಡುತ್ತೆ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ ನಮ್ಮಮ್ಮ ಹೂವಿನ ಗಿಡನೆಲ್ಲ. ಪೆಟ್ರೋಲ್ ಬೇರೆ ಕಡಿಮೆ ಇದೆ, ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಲ್ಲ. ಪೆಟ್ರೋಲ್ ಇಂಡಿಕೇಟರ್ ನಿಧಾನಕ್ಕೆ ಮೇಲೆ ಏರ್ತಾ ಇದೆ. ಇರಲಿ ಇವರಿಗೆ 62 ಏಜ್ ಇವಾಗ. ನೋಡಿ ಇವರೇ ಕಲಿಯೋಕ್ಕೆ ಬಂದಿದ್ದಾರೆ. ಇನ್ನು ನೀವೆಲ್ಲ ಯಾಕೆ ಕಲಿತೀರಾ? ಓಡ್ಸೋಕೆ ಬರ್ದಿರೋ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ವೆರಿ ಗುಡ್. ಲೇಟ್ ಆಯ್ತಾ? 6:50ಕ್ಕೆ ಬಂದಿದ್ದೆ ಇಲ್ಲಿ ನಾನು. ಹೌದಾ? ನಂಗೊಂದು ಸ್ವಲ್ಪ ಬೇಗ ಹೇಳಬೇಕು, ಕೆಲಸ ಆಯ್ತಲ್ಲ. ಫುಲ್ ಕ್ಲಚ್ ಬಿಡಿ. ಇಳಿಸಿ ಇವಾಗ ಫುಲ್ ಎಸ್ಲೇಟರ್ ಕೊಡಿ. ಸ್ವಲ್ಪ ಎಸ್ಲೇಟರ್ ಬಿಡಿ. ಫುಲ್ ಕ್ಲಚ್, ಸೆಕೆಂಡ್ ಗೇರ್ ಈ ಕಡೆ ಹಿಂದೆ. ಕ್ಲಚ್ ನಿಧಾನ ಬಿಡಿ. ಸರಿ, ಓಕೆ. ಸ್ವಲ್ಪ ಲೆಫ್ಟಿಗೆ, ಸ್ವಲ್ಪ ಆ್ಯಸ್ಲೇಟರ್ ಬಿಡಿ. ಸ್ವಲ್ಪ ರೈಟ್ ಹೋಗಿ. ಸಾಕು. ಆ್ಯಸ್ಲೇಟರ್ ಬಿಡಿ. ಫುಲ್ ಕ್ಲಚ್ ಹಿಂದೆ, 4th ಗೇರಕ್ಕೆ ಫುಲ್ ಹಿಂದೆ ಎಳಿರಿ. ರೈಟ್, ಸ್ವಲ್ಪ ರೈಟ್. ಫುಲ್ ಕ್ಲಚ್ ಬಿಡಿ. ಬಿಡಿ. ಫುಲ್ ಕ್ಲಚ್ ಮತ್ತೆ ಫುಲ್ ಕ್ಲಚ್. ಬ್ರೇಕ್ ಬಿಡಿ. ಅಷ್ಟೊಂದು ಹಿಡಿಬಾರ್ದು ಬ್ರೇಕ್. ನೋಡಿ ಹಿಂದೆಗಡೆ ಗಾಡಿ ಇದೆ, ಬಸ್ಸು. ಆ ಗಾಡಿಗೆ ಬಿದ್ದುಬಿಡ್ತಾರೆ ಅಷ್ಟೇ. ನಿಧಾನ ಬಿಡಿ. ಬಿಡಿ. ಕೊಡಿ ಆ್ಯಸ್ಲೇಟ್ರು. ಆಟೋ ಹತ್ರ ನಿಲ್ಲಿಸಿ ಆಯ್ತಾ? ಆ್ಯಸ್ಲೇಟರ್ ಬಿಡಿ. ಫುಲ್ ಕ್ಲಚ್. ಇನ್ನೊಬ್ರು ಇವರು ಕಲಿಯೋಕ್ಕೆ ಬಂದಿದ್ದಾರೆ. ಹಿಂದೆ ಎತ್ತಿ. ಫಸ್ಟ್ ಗೇರಕ್ಕೆ ಈ ಕಡೆ. ಇವಾಗ ಕ್ಲಚ್ 80% ಬಿಡಿ. ಹೋಲ್ಡ್. ನಿಧಾನ ಬಿಡಿ. ಕೊಡಿ ಆ್ಯಸ್ಲೇಟರ್ ಬಿಡಿ. ಕೀ ಉಲ್ಟಾ ತಿರ್ಸಿ. ಹ್ಯಾಂಡ್ ಬ್ರೇಕ್.
ಮುಂದೆ ಬನ್ನಿ ನೀವು. ಹಾಂ ಸರಿ ಆಯ್ತು. ಇವ್ರಿಗೆ ಸದ್ಯ ಸೇರಿದ್ದ ಇಲ್ಲ ಇವರು ಸುಮಾರು ದಿನ ಆಯ್ತು ಸರಿ, ನೀವು ಸೇರಕ್ಕೆ ಮುಂಚೆನೇ ಬರ್ತೀವಿ. ಬೆಳಗ್ಗೆ ಬೇಗ ಬರ್ತಾರೆ. ಹಾಂ ಬೇಗ ಬರ್ತಾರೆ. ಸೀಟ್ ಬೆಲ್ಟು ಹ್ಯಾಂಡ್ ಬ್ರೇಕ್ ಫುಲ್ ಕ್ಲಚ್ ಸ್ಟಾರ್ಟ್ ಮಾಡಿ. ಸಾಕು, ಇವಾಗ ನಿಧಾನಕ್ಕೆ ಕ್ಲಿಚ್ ಬಿಡಿ. 80% ಬಿಡಿ. ಇವಾಗ ಹೋಲ್ಡ್ ಮಾಡಿ ಹಾಗೆ ಹೇಳ್ಬೋದು. ಪ್ರೆಸ್ ಅಲ್ಲ ಹೋಲ್ಡು. ಸ್ವಲ್ಪ ಬಿಡಿ. ಅಲ್ಲಲ್ಲ ಕ್ಲಚ್ಚನ್ನೇ ಹಾಗೆ ಇಟ್ಕೊಳ್ಳಿ, ಕಾಲನೇ ಹಾಗೆ ಇಟ್ಕೊಳ್ಳಿ, ಹಾಗೆ ಇಟ್ಕೊಳ್ಳಿ. ಮತ್ತೆ ಫುಲ್ ಕ್ಲಚ್. ಹಾಂ ಇವಾಗ ಮತ್ತೆ ನಿಧಾನ ಬಿಡಿ. ಈ 80% ಕ್ಲಚ್ ಬಿಡಿ. ನೋಡಿ ಈ ಪಾಯಿಂಟಲ್ಲಿ ಮೂವ್ ಆಗ್ತಿದೆಯಲ್ಲ, ಹಾಗೆ ಹೋಲ್ಡಲ್ಲೇ ಕಾಲನ್ನು ಹಾಗೆ ಇಟ್ಕೊಳ್ಳಿ. ಮೂವ್ ಆಗೋವರೆಗೂ ಬಿಡಬೇಡಿ. ಇವಾಗ ಮೂವ್ ಆಯ್ತು ತಾನೆ, ಇವಾಗ ಫುಲ್ ಕ್ಲಚ್ ಬಿಡಿ. ಈಗ ಹಾಂ ಸ್ವಲ್ಪ ಲೈಟಾಗಿ ಅಷ್ಟು ಸ್ವಲ್ಪ ಸ್ವಲ್ಪ ಕೊಡಿ, ಸ್ವಲ್ಪ ಹಾಗೆ ಇಟ್ಕೊಳ್ಳಿ. ಇವಾಗ ಸೆಕೆಂಡ್ ಗೇರ್ ಹೋಗೋಣ. ಎಸ್ಲೆಟ್ ಬಿಡಿ. ಮತ್ತೆ ಫುಲ್ ಕ್ಲಚ್. ಈ ಕಡೆ ನನ್ನ ಸೈಡ್ ಹಿಂದೆ, ನನ್ನ ಸೈಡ್ ಹಿಂದೆ. ಹಾಂ ಬಿಡಿ, ನಿಧಾನ ಬಿಡಿ ಬಿಡಿ. ಹಾಂ ಜೋರಾಯಿತು, ನಿಧಾನ ಬಿಡಿ. ಥರ್ಡ್ ಗೇರ್ ಹೋಗೋಣ. ಫುಲ್ ಕ್ಲಚ್ ಮುಂದೆ ಥರ್ಡ್ ವಿತ್ ನಿಧಾನ ಬಿಡಿ. ರೈಟ್ ಹಾಂ ಸರ್. ಲೆಫ್ಟ್ ಸಾಕು. ಪವರ್ ಸ್ಟೇರಿಂಗ್ ಅಲ್ಲದೆ ಹೋದ್ರೆ ಇನ್ನೂ ಕಷ್ಟನೇ ನಮ್ಮ ತರೀಕಲ್ಲಿ. ಹಾಂ ಪವರ್ ಸ್ಟೇರಿಂಗ್ ಇಲ್ಲ ಅಂದರೆ ಸ್ವಲ್ಪ ತಿರ್ಸಕ್ಕೆ ಟೈಟ್ ಅನ್ಸುತ್ತೆ ಅಷ್ಟೇ ಬಿಡ್ತಾರೆ. ಫುಲ್ ತಿರ್ಸಿ ಫುಲ್ ರೈಟಿಗೆ ಫುಲ್ ತಿರ್ಸಿ. ಹಾಂ ಫುಲ್ ಎಂಡ್ ಆಯ್ತಾ? ಲೆಫ್ಟ್ ಬೇಗ ರೈಟ್ ಜಾಸ್ತಿ ಆಯಿತು ರೈಟ್. ಸಾಕು ಕೊಡಿ. ಅಷ್ಟೇ ಕೊಡಿ. ಜಾಸ್ತಿ ಆಯಿತು, ಸ್ವಲ್ಪ ಕೊಡಿ ಸ್ವಲ್ಪ. ಸೆಕೆಂಡ್ ಈಗ ಜಾಸ್ತಿ ಬಿಡಿ. ಫುಲ್ ಕ್ಲಚ್ ಈ ಕಡೆ ಹಿಂದೆ. ಕ್ಲಚ್ ನಿಧಾನ ಬಿಡಿ. ಫುಲ್ ಬಿಡಿ. ಹಾಂ ಕೊಡಿ. ರೈಟ್ ಸ್ವಲ್ಪ ರೈಟ್ ಸಾಕು. ಮತ್ತೆ ಲೆಫ್ಟ್. ರೈಟ್ ಸಾಕು. ಲೆಫ್ಟ್ ಬನ್ನಿ. ಸಾಕು. ಬ್ರೇಕ್ ಫಸ್ಟ್ ಗೇರ್ ಹಾಕಿ. ಇದು ನೋಡಿ ನಮ್ಮ ಡ್ರೈವಿಂಗ್ ಸ್ಕೂಲಿನ ಇನ್ನೊಂದು ಕಾರು. ಇವರು 2 ವೀಲರ್ನು ಕೂಡ ಕಲಿಯಕ್ಕೆ ಬಂದಿದ್ದಾರೆ. ಮುಂಚೆ ಬೈಕಲ್ಲಿ ಕೂರೋಕೆನೇ ಇವರು ಎದುರುಕೊಳ್ತಾ ಇದ್ರು. ಇವಾಗ ನೋಡಿ ಎಷ್ಟು ಆರಾಮಾಗಿ ಓಡಿಸ್ತಿದ್ದಾರೆ. ಇನ್ನೂ ಆರಾಮಾಗಿ ಓಡಿಸ್ತಾರೆ ಕಲಿತಾ. ಸೊ ಇವಾಗ ಜಿಮ್ಮಿಗೆ ಹೋಗೋಣ ಅಂತ ಜಿಮ್ಮಿಗೆ ಬಂದೆ. ಈ ಜಿಮ್ ಹೆಸ್ರು ಯಾರಿಗೂ ಸುಮಾರು ಜನಕ್ಕೆ ಗೊತ್ತೇ ಇಲ್ಲ. ಮೋರ್ ಮೇಲಿರೋ ಜಿಮ್ ಅಂದರೆ ಮಾತ್ರ ಗೊತ್ತಾಗುತ್ತೆ ಎಲ್ರಿಗೂ. ಮುಂಚೆ 100 kg ಇದ್ದೆ, ರೆಗ್ಯುಲರ್ ಜಿಮ್ಮಿಗೆ ಹೋಗ್ತಾ. ಇವಾಗ ಕರೆಕ್ಟಾಗಿ ಜಿಮ್ಮಿಗೆ ಹೋಗಿದೆ. ವೆಯ್ಟೆಲ್ಲ ಸುಮಾರು ಲಾಸ್ ಆಗಿಬಿಟ್ಟಿದೆ. 86 ಆಗಿದೆ. ಲೇಟಾಗಿ ಜಿಮ್ಮಿಗೆ ಬಂದರೆ ಜಾಸ್ತಿ ಜನ ಇರಲ್ಲ, ಬೇಗ ಬಂದರೆ ಮಾತ್ರ ಸುಮಾರು ಜನ ಇರ್ತಾರೆ. ಲಾಯರಿಗೆ ನಾನು ವಿಡಿಯೋ ಮಾಡೋದು ಇಷ್ಟ ಇಲ್ಲ, ಮಾಡಬೇಡ ಅಂತಾನೆ. ಆದರೂ ನಾನು ನೋಡಿ ಎಷ್ಟು ಚೆನ್ನಾಗಿ ವರ್ಕೌಟ್ ಮಾಡ್ತಾ ಇದ್ದಾರೆ. ನಂದು ಕೂಡ ಇವತ್ತು ಲೆಗ್ ವರ್ಕೌಟು ನಾನು ಮಾಡ್ಬೋದು. ವೆಯ್ಟ್ ಕಡಿಮೆ ಆಯಿತು, ಇನ್ನೊಬ್ಬರು ನಾನು ಕೂರಿಸ್ಕೊಳ್ಳೋಣ ಅಂದ್ಕೊಂಡೆ. ವೀಡಿಯೋ ಮಾಡಿರಲಿಲ್ಲ ಅಂತ ಸುಮ್ಮನೆ ಅದು.
ವರ್ಕೌಟ್ ಎಲ್ಲ ಮುಗೀತು. ಇವಾಗ ಮನೆ ಕಡೆ ಹೋಗೋಣ. ಇದು ಇವತ್ತಿನ ಬೆಳಗ್ಗೆ ವ್ಲಾಗ್. ಬಾಯ್.